ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ಸೆಷನಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ನೋಡಿದ್ದು. ಬಟ್ ಈ ಸೆಷನಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ಸ್ಟ್ರಕ್ಚರ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್, ಆಮೇಲೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ಈ ಜಿ ಎಸ್ ಟಿ ಕೌನ್ಸಿಲಿಗೆ ಒಂದಷ್ಟು ಪವರ್ ಇದೆ, ಏನೆಲ್ಲ ಪವರ್ ಇರ್ಬೋದು, ಆಮೇಲೆ ಇದರ ಫಂಕ್ಷನ್ಸ್ ಏನು. ಸೊ ಇದೆಲ್ಲ ವಿಚಾರವನ್ನು ತಿಳ್ಕೊಳ್ಳೋಣ. GST Council is the main decision-making body that has been formed to finalize the design of GST. Creation of the GST Council was facilitated by the Constitution 101st Amendment Act 2016. The notification for enforcing Article 279A was issued on the 10th September 2016, and the article came into effect from 12th September 2016. On this date, in a Union Cabinet meeting, the establishment of the GST Council was approved along with the establishment of the GST Council's Secretary. ಸೊ ಇಲ್ಲಿ ಈ ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದನ್ನು ಆರ್ಟಿಕಲ್ 279A ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 101st ಅಮೆಂಡ್ಮೆಂಟ್ ಆ್ಯಕ್ಟ್ 2016 ಮುಖಾಂತರ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಈ ಎಲ್ಲ ಜಿ ಎಸ್ ಟಿಗೆ ಸಂಬಂಧಪಟ್ಟಂತಹ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು, ಆಮೇಲೆ ಯಾವ ಪ್ರಾಡಕ್ಟಿಗೆ ಎಷ್ಟು % ಟ್ಯಾಕ್ಸನ್ನು ಫಿಕ್ಸ್ ಮಾಡಬೇಕು, ಇದೆಲ್ಲವನ್ನು ಕೂಡ ಡಿಸೈಡ್ ಮಾಡಲಿಕ್ಕೋಸ್ಕರ ಈ ಜಿ ಎಸ್ ಟಿ ಕೌನ್ಸಿಲನ್ನು ಮಾಡಿರ್ತವೆ. ಸೊ ಇಲ್ಲಿ ಸ್ಟ್ರಕ್ಚರನ್ನು ನೋಡೋಣ. ವಿಲ್ ಸಿ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. The chairperson of the council would be the Union Finance Minister of the country. ಸೊ ಇಲ್ಲಿ ಈ ಏನು ಜಿ ಎಸ್ ಟಿ ಕೌನ್ಸಿಲ್ದು ಮೇನ್ ಯಾರು ಚೇರ್ಮ್ಯಾನ್ ಅಥವಾ ಚೇರ್ಪರ್ಸನ್ ಇರ್ತಾರಲ್ಲ, ಅದು ಯಾರಾಗಿರ್ತಾರೆ ಅಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟ್ದು ಫಿನಾನ್ಸ್ ಮಿನಿಸ್ಟರ್ ಯಾರಾಗಿರ್ತಾರೆ ಅವರು ಆಟೋಮೆಟಿಕ್ ಆಗಿ ಜಿ ಎಸ್ ಟಿ ಕೌನ್ಸಿಲ್ದು ಚೇರ್ಮನ್ ಆಗಿರ್ತಾರೆ. ಈಗ ಅಟ್ ಪ್ರೆಸೆಂಟ್ ಯಾರು ಚೇರ್ಮನ್ ಅಂತಂದರೆ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಈಗ ಏನು ಸೆಂಟ್ರಲಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆದ ಕಾರಣ ಅವರೇ ಈ ಜಿ ಎಸ್ ಟಿ ಕೌನ್ಸಿಲ್ದು ಚೇರ್ಮನ್ ಆಗ್ತಾರೆ ಅಥವಾ ಚೇರ್ಪರ್ಸನ್ ಆಗ್ತಾರೆ. ನೆಕ್ಸ್ಟ್, ದ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ವುಡ್ ಬಿ ಎ ಮೆಂಬರ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್. ಸೊ ಅಲ್ಲಿ ಮತ್ತೆ ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಟೇಟಿಗೆ ಸಂಬಂಧಪಟ್ಟಂತಹ ಫಿನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ, ಅಥವಾ ಯಾವುದು ಸ್ಟೇಟ್ ಮಿನಿಸ್ಟರ್ಸ್ ಅಂತ ಇರ್ತಾರೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ಅವರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಈ ಜಿ ಎಸ್ ಟಿ ಕೌನ್ಸಿಲ್ದು ಮೆಂಬರ್ ಆಗ್ತಾರೆ. ದೆನ್ ದ ಮೆಂಬರ್ಸ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್ ವುಡ್ ಬಿ ದ ಮಿನಿಸ್ಟರ್ ಹೂ ಈಸ್ ಇನ್ ಚಾರ್ಜ್ ಆಫ್ ಫಿನಾನ್ಸ್ or taxation or any other minister as nominated by the respective state governments. Each state government would nominate one minister to act as a member of the GST council. ಸೊ ಮತ್ತೊಬ್ಬರು ಯಾರಂತಂದರೆ, ಪ್ರತಿ ಸ್ಟೇಟಿಂದ ಒಬ್ಬ ವ್ಯಕ್ತಿಯನ್ನು ನಾಮಿನೇಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್. ಯೂಶ್ವಲಾಗಿ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತಂದರೆ, ಆ ಸ್ಟೇಟಲ್ಲಿರುವಂಥ ಫಿನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ, ಸ್ಟೇಟಲ್ಲಿ ಹಣಕಾಸು ಸಚಿವರು, ಅವರೇ ಆಟೋಮೆಟಿಕ್ಕಾಗಿ ಜಿ ಎಸ್ ಟಿ ಕೌನ್ಸಿಲ್ದು ಮೆಂಬರ್ ಆಗ್ತಾರೆ. ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. So next, we'll see what are the functions of the GST Council. So here GST Council will perform various functions. The important functions are, first one, fixation of taxes, cesses and surcharges levied by the center, state and local bodies which is subsumed in the GST. ಈಗ ಇಲ್ಲಿ ಜಿ ಎಸ್ ಟಿಯಲ್ಲಿ ಜಿ ಎಸ್ ಟಿ ಮೇನ್ ಫಂಕ್ಷನ್ ಅಂತ ಹೇಳಿದರೆ ಟ್ಯಾಕ್ಸನ್ನು ಇಂಪೋಸ್ ಮಾಡುವಂಥದ್ದೇ. ಟ್ಯಾಕ್ಸ್ ಇರ್ಬೋದು, ಸೆಸ್ ಇರ್ಬೋದು, ಸರ್ಚಾರ್ಜಸ್ ಇರ್ಬೋದು, ಇದೆಲ್ಲವನ್ನು ಕೂಡ ಲೆವಿ ಮಾಡುವಂಥದ್ದೇ ಜಿ ಎಸ್ ಟಿಯ ಮೇನ್ ಫಂಕ್ಷನು. ಆನಂತರ ಮುಂಚೆ ಏನು ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಕೂಡ ಈ ಜಿ ಎಸ್ ಟಿ ಒಳಗಡೆ ಸಬ್ಸ್ಯೂಮ್ ಆಗಿದೆ. ದೆನ್ ಸೆಕೆಂಡ್ ಒನ್, ಫ್ರೇಮಿಂಗ್ ಪ್ರೊವಿಷನ್ಸ್ ವೇರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಮೇ ಬಿ ಸಬ್ಜೆಕ್ಟೆಡ್ ಟು ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಜಿ ಎಸ್ ಟಿ. ಸೊ ಅಂದರೆ ಇಲ್ಲಿ ಯಾವ ಪ್ರಾಡಕ್ಟಿಗೆ ಎಷ್ಟು % ಟ್ಯಾಕ್ಸನ್ನು ಫಿಕ್ಸ್ ಮಾಡಬೇಕು, ಆಮೇಲೆ ಯಾವ ಪ್ರಾಡಕ್ಟಿಗೆ ಪೂರ್ತಿ ಎಕ್ಸೆಂಪ್ಷನ್ ಕೊಡಬೇಕು, ಅಂದರೆ 0% ಟ್ಯಾಕ್ಸ್ ಕೊಡಬೇಕು ಅನ್ನೋದನ್ನು ಡಿಸಿಷನ್ ಮಾಡುವಂಥದ್ದು ಇವರಿಗೆ ಪವರ್ ಇದೆ. ಅದು ಪರ್ಫಾರ್ಮ್ ಮಾಡ್ತಾರೆ ಫಂಕ್ಷನನ್ನು. ದೆನ್ ಮಾಡೆಲ್ ಜಿ ಎಸ್ ಟಿ ಲಾಸ್, ಪ್ರಿನ್ಸಿಪಲ್ಸ್ ಆಫ್ ಲೆವಿ, ಅಪಾರ್ಷನ್ಮೆಂಟ್ ಆಫ್ ಐ ಜಿ ಎಸ್ ಟಿ ಆ್ಯಂಡ್ ಪ್ರಿನ್ಸಿಪಲ್ಸ್ ದಟ್ ಗವರ್ನ್ ದ ಪ್ಲೇಸ್ ಆಫ್ ಸಪ್ಲೈ. ಏನು ಈಗ ಈ ಜಿ ಎಸ್ ಟಿ ಲಾಸನ್ನು ಫ್ರೇಮ್ ಮಾಡೋದಾಗಿರ್ಬೋದು, ದ ಪ್ರಿನ್ಸಿಪಲ್ಸ್ ಆಫ್ ಲೆವಿ, ಯಾವ ಥರ ಟ್ಯಾಕ್ಸನ್ನು ಹಾಕುವಂಥದ್ದು. ಇಲ್ಲಿ ಜಿ ಎಸ್ ಟಿ ನಮ್ಗೆ ಹೇಗೂ ಗೊತ್ತಿದೆ, ಜಿ ಎಸ್ ಟಿ ಈಸ್ ಲೆವಿಡ್ ಆನ್ ದ ಡೆಸ್ಟಿನೇಷನ್. ಸೊ ಇಟ್ ಈಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಇಟ್ಸ್ ನಾಟ್ ಎ ಟ್ಯಾಕ್ಸ್ ಆನ್ ದ ಮ್ಯಾನುಫ್ಯಾಕ್ಚರ್ ಆರ್ ದ ಪ್ಲೇಸ್. ಆ್ಯಂಡ್ ಅಪಾರ್ಷನ್ಮೆಂಟ್ ಆಫ್ ಐ ಜಿ ಎಸ್ ಟಿ, ಏನು ಇಂಟರ್ ಸ್ಟೇಟ್ ಸೇಲ್ಸ್ ಆದಾಗ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟ್ಗೆ ಸೇಲ್ ಆದಾಗ ಐ ಜಿ ಎಸ್ ಟಿ ಬರುತ್ತೆ. ಆ ಐ ಜಿ ಎಸ್ ಟಿನ ಯಾವ ಥರ
ಎರಡು ಸ್ಟೇಟ್ಗೆ ಅಪಾರ್ಷನ್ಮೆಂಟ್ ಮಾಡಬೇಕು, ಅದೆಲ್ಲ ಕೂಡ ಈ ಜಿ ಎಸ್ ಟಿ ಕೌನ್ಸಿಲಲ್ಲಿ ಡಿಸೈಡ್ ಮಾಡ್ತಾರೆ. ದೆನ್ ಫಿಕ್ಸೇಷನ್ ಆಫ್ ಥ್ರಾಶೋಲ್ಡ್ ಲಿಮಿಟ್ ಆಫ್ ಟರ್ನ್ ಓವರ್ ಬಿಲೋ ವಿಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇ ಬಿ ಎಕ್ಸೆಂಟೆಡ್ ಫ್ರಮ್ ಜಿ ಎಸ್ ಟಿ. ಸೊ ಇಲ್ಲಿ ಥ್ರಾಶೋಲ್ಡ್ ಲಿಮಿಟ್ ಅಂತ ಇದೆ. ಏನು ಕೆಲವೊಂದು ಸ್ಟೇಟ್ಸ್ ಇರ್ಬೋದು, ಏನು ಈ ಉತ್ತರಾಖಂಡ್ ಇರ್ಬೋದು, ಅದೇ ಥರ ನಿಮ್ಮ ಮಿಜೋರಾಮು, ಮಣಿಪುರು, ಸೊ ಏನು ಈ ನಾರ್ತ್ ಈಸ್ಟ್ ಸ್ಟೇಟ್ ಬರುತ್ತಲ್ಲ, ಅರುಣಾಚಲ್ ಪ್ರದೇಶ ಅಲ್ಲ, ನಾಗಾಲ್ಯಾಂಡ್, ಇದೆಲ್ಲದಕ್ಕೂ ಕೂಡ ಥ್ರಾಶೋಲ್ಡ್ ಲಿಮಿಟನ್ನು ಚೇಂಜ್ ಮಾಡ್ತಾರೆ. ಅಲ್ಲಿ ನಿಮಗೆ ಅವರೆಲ್ಲರಿಗೂ ಕೂಡ ಅಲ್ಲಿ ಥರ ಏನು ಈ ಲಿಮಿಟ್ ಇದೆಯಲ್ಲ, ಅಮೌಂಟ್ ವರ್ಷದ ಏನೋ ಟರ್ನ್ ಓವರು, ಅವರಿಗೆ ಬರೀ 20 lakh ಇದ್ದರೆ ಸಾಕು ಥ್ರಾಶೋಲ್ಡ್ ಲಿಮಿಟ್. ಅದು ಬಿಟ್ಟು ಬೇರೆ ಉಳಿದವರೆಲ್ಲರೂ ಕೂಡ ಥ್ರಾಶೋಲ್ಡ್ ಲಿಮಿಟ್ 40 lakh. ಸೊ ಇದೆಲ್ಲ ಕೂಡ ಫಿಕ್ಸ್. ಮತ್ತು ಇನ್ನೊಂದು ಯಾವುದು, ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇ ಬಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಯಾವ ಗೂಡ್ಸನ್ನು ಎಕ್ಸೆಂಪ್ಟ್ ಮಾಡಬೇಕು ಅದೆಲ್ಲ ಕೂಡ ಫಂಕ್ಷನ್ ಪರ್ಫಾರ್ಮ್ ಮಾಡುವಂಥದ್ದು ಜಿ ಎಸ್ ಟಿ ಕೌನ್ಸಿಲಿಗೆ ಬಿಟ್ಟಿತ್ತು. ದೆನ್ ಫಿಕ್ಸೇಷನ್ ಆಫ್ ರೇಟ್ಸ್ ಇನ್ಕ್ಲೂಡಿಂಗ್ ಫ್ಲೋರ್ ರೇಟ್ಸ್ ವಿತ್ ಬ್ಯಾನ್ಸ್ ಆಫ್ ಜಿ ಎಸ್ ಟಿ. ಸೊ ಇಲ್ಲಿ ನಿಮಗೆ ಈ ರೇಟ್ಸನ್ನು ಏನು ಟ್ಯಾಕ್ಸ್ ರೇಟ್ಸ್ ಉಂಟಲ್ಲ, 5%, 12%, 18%, 28%, ಈ ರೇಟನ್ನು ಫಿಕ್ಸ್ ಮಾಡುವಾಗ ಆಮೇಲೆ ಈ 5% ಒಳಗಡೆ ಯಾವುದೆಲ್ಲ ಪ್ರಾಡಕ್ಟ್ ಬರಬೇಕು, 12% ಒಳಗಡೆ ಯಾವುದೆಲ್ಲ ಪ್ರಾಡಕ್ಟ್ ಬರಬೇಕು ಅನ್ನೋದನ್ನೆಲ್ಲ ಫಿಕ್ಸ್ ಮಾಡುವಂಥದ್ದು ಇವರ ಕೈಯಲ್ಲಿದೆ. ಇವರು ಫಂಕ್ಷನನ್ನು ಪರ್ಫಾರ್ಮ್ ಮಾಡ್ತಾರೆ. ದೆನ್ ಫಿಕ್ಸೇಷನ್ ಆಫ್ ಸ್ಪೆಷಲ್ ರೇಟ್ಸ್ ಟು ರೈಸ್ ಅಡಿಷನಲ್ ರಿಸೋರ್ಸಸ್ ಡ್ಯೂರಿಂಗ್ ಎನಿ ನ್ಯಾಚುರಲ್ ಕೆಲಾಮಿಟಿ. ಕೆಲವು ಸಂದರ್ಭದಲ್ಲಿ ನೋಡಿ, ಈ ನ್ಯಾಚುರಲ್ ಕೆಲಾಮಿಟಿ, ಈಗ ಲಾಸ್ಟ್ ಇಯರ್ ಫ್ಲಡ್ ಎಲ್ಲ ಬಂದಿತ್ತು, ಆ ಥರ ಫ್ಲಡ್ ಎಲ್ಲ ಬಂದಾಗ, ಈಗ ಸುನಾಮಿಯಿಂದ ನೋಡಿ ಸ್ವಲ್ಪ ಜಾಸ್ತಿನೇ ಹಾನಿಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಎಡಿಷ್ನಲ್ ರೇಟನ್ನು ಫಿಕ್ಸ್ ಮಾಡುವಂಥ ರೈಟ್ಸ್ ಇದೆ. ಈಗ ಈ ಕೊರೋನಾ ಪ್ಯಾಂಡಮಿಕ್ಕಿಂದ ಕೂಡ ಈಗ ಯೂಶ್ವಲಾಗಿ ಪೆಟ್ರೋಲು ಜಿ ಎಸ್ ಟಿ ಒಳಗಡೆ ಬಂದಿಲ್ಲ, ಬಟ್ ಆದರೂ ಪೆಟ್ರೋಲ್ ಮೇಲೆ ಸೆಸ್ಸನ್ನು ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟ್, ಫ್ರೇಮಿಂಗ್ ಸ್ಪೆಷಲ್ ಪ್ರೊವಿಷನ್ ವಿತ್ ರೆಸ್ಪೆಕ್ಟ್ ಟು ಅರುಣಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರಾ, ಹಿಮಾಚಲ್ ಪ್ರದೇಶ್ ಆ್ಯಂಡ್ ಉತ್ತರಾಖಂಡ್. ನೋಡಿ, ಈ ಎಲ್ಲ ಸ್ಟೇಟ್ಗಳಿಗೆ ಸಪರೇಟ್ ಆದಂಥ ಪ್ರೊವಿಷನ್ಸನ್ನು ಮಾಡ್ತಾರೆ. ದೆನ್ ಡಿಸೈನಿಂಗ್ ಜಿ ಎಸ್ ಟಿ ಲೆಜಿಸ್ಲೇಷನ್ ಇನ್ಕ್ಲೂಡಿಂಗ್ ರೂಲ್ಸ್ ಆ್ಯಂಡ್ ನೋಟಿಫಿಕೇಷನ್ ಎಕ್ಸೆಟ್ರಾ. ಏನು ಜಿ ಎಸ್ ಟಿ ಲೆಜಿಸ್ಲೇಷನ್ಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಲ್ಲ, ಅದರ ಬಗ್ಗೆ ಡಿಸೈನ್ ಮಾಡುವಂಥದ್ದು ಜಿ ಎಸ್ ಟಿ ಕೌನ್ಸಿಲ್ಗೆ ಬಿಟ್ಟಂಥದ್ದು. ನೆಕ್ಸ್ಟ್, ಕ್ವಾರಮ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಎಟ್ ಜಿ ಎಸ್ ಟಿ ಕೌನ್ಸಿಲ್. ಅಂದರೆ ಜಿ ಎಸ್ ಟಿ ಮೀಟಿಂಗ್ ಕರೆದಾಗ ಆ ಮೀಟಿಂಗಲ್ಲಿ ಮಿನಿಮಮ್ ಎಷ್ಟು % ಜನ ಪ್ರೆಸೆಂಟ್ ಆಗಿರಬೇಕು, ಆಮೇಲೆ ಮೀಟಿಂಗಲ್ಲಿ ಯಾವುದೇ ಡಿಸಿಷನ್ ತೊಗೊಂಡಾಗ ಆ ಡಿಸಿಷನ್ ಅಪ್ರೂವ್ ಆಗಬೇಕಂತೇಳಿದರೆ ಎಷ್ಟು % ವೋಟ್ ಕಾಸ್ಟ್ ಆಗಬೇಕು ಅನ್ನೋದನ್ನು ನೋಡಬೇಕಿಲ್ಲಿ. Quorum of GST Council meeting. At least 50% of the total number of GST Council members must be present at every GST Council meeting so that the meeting can be called a valid meeting. ಯಾವುದೇ ಮೀಟಿಂಗ್ ಕರೆದಾಗ ಈ ಜಿ ಎಸ್ ಟಿ ಕೌನ್ಸಿಲ್ ಮೆಂಬರ್ಸ್ ಇರ್ತಾರೆ ನೋಡಿ, ಯಾರು ಈಗ ಚೇರ್ಪರ್ಸನ್ ಹೇಗೂ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಯೂನಿಯನ್ ಮಿನಿಸ್ಟರ್ ಆರ್ ಸ್ಟೇಟ್ ಇನ್ಚಾರ್ಜಸ್ ಆ್ಯಂಡ್ ಆಲ್ ದ ಸ್ಟೇಟ್ ಫಿನಾನ್ಸ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಇವರಲ್ಲಿ ಮಿನಿಮಮ್ 50% ಪ್ರೆಸೆಂಟ್ ಇರಲೇಬೇಕು. ಆದರೆ ಮಾತ್ರ ಅದು ಆ ಮೀಟಿಂಗನ್ನು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಡಿಸಿಷನ್ ಮೇಕಿಂಗ್. ಎವ್ರಿ ಡಿಸಿಷನ್ ದಟ್ ಈಸ್ ಟೇಕನ್ ಇನ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಶುಡ್ ಬಿ ಬ್ಯಾಕ್ಡ್ ಬೈ ಎ ಮಿನಿಮಮ್ ಆಫ್ 75% ಮೆಜಾರಿಟಿ ಆಫ್ ದ ವೆಯ್ಟೆಡ್ ವೋಟ್ಸ್ ಕಾಸ್ಟ್ ಬೈ ದ ಮೆಂಬರ್ಸ್ ಆಫ್ ದ ಕೌನ್ಸಿಲ್. ಇಲ್ಲಿ ಏನೇ ಡಿಸಿಷನ್ ತೊಗೊಂಡಾಗ ಆ ಡಿಸಿಷನ್ ಅಪ್ರೂವ್ ಆಗಬೇಕಂದ್ರೆ ಮಿನಿಮಮ್ 75% ಮೆಜಾರಿಟಿ ಅದಕ್ಕೆ ಫೇವರ್ ಆಗಿರಬೇಕು. ಆ ಡಿಸಿಷನ್ಗೆ ಅಷ್ಟು ಜನ ಅದಕ್ಕೆ ಫೇವರ್ ಆಗಿ ಹೌದು ಅಂತ ವೋಟ್ ಕಾಸ್ಟ್ ಮಾಡಿದ್ರೆ ಮಾತ್ರ ಅಲ್ಲಿ ಡಿಸಿಷನ್ ವ್ಯಾಲಿಡ್ ಆಗುತ್ತೆ. ಇಲ್ಲದ್ರೆ ಡಿಸಿಷನ್ ಏನು ತೊಗೊಂಡಿರ್ತಾರೆ ಅದು ಡಿಸಿಷನ್ ವ್ಯಾಲಿಡ್ ಆಗಲ್ಲ. ನೆಕ್ಸ್ಟ್, ವೇಟೇಜ್ ಆಫ್ ವೋಟ್ಸ್. ದ ವೋಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ವುಡ್ ಹ್ಯಾವ್ ದ ವೇಟೇಜ್ ಆಫ್ 1/3 ಆಫ್ ದ ಟೋಟಲ್ ವೋಟ್ಸ್ ಕಾಸ್ಟ್ ಆ್ಯಂಡ್ ದ ವೋಟ್ಸ್ ಆಫ್ ದ ಮೆಂಬರ್ಸ್ ಆಫ್ ದ state government would have the weightage of 2/3 of the total votes cast. So this is the beauty of GST Council. So here for central government they have power of only 1/3. The weightage of vote is only 1/3 and the state government has only 2/3. That means the sole central government or sole state government they can't decide themselves. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈ ವೋಟಿಂಗ್ ಪರ್ಸೆಂಟೇಜ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟಿಗೆ 1/3 ಅದನ್ನ ನೀವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದ್ರೆ 33.33% ಬರುತ್ತೆ. ಅದೇ ಸ್ಟೇಟ್ ಗೌರ್ಮೆಂಟ್ದು ಏನು ವೋಟಿಂಗ್ ಪರ್ಸೆಂಟೇಜ್ ನೀವು ಏನಲ್ಲಿ 2/3 ಅಂತ ಕೊಟ್ಟಿದ್ದಾರಲ್ಲ, ಅದನ್ನ ಪರ್ಸೆಂಟೇಜಿಗೆ ಕಂಪೇರ್ ಮಾಡಿದಾಗ 66.67 ಅಂತ ಬರುತ್ತೆ ಪರ್ಸೆಂಟೇಜ್. ಬಟ್ ಇಲ್ಲಿ ಯಾವುದೇ ಡಿಸಿಷನ್ ತೊಗೋಬೇಕಾದ್ರೆ ಅದು ವ್ಯಾಲಿಡ್ ಆಗಬೇಕಂದ್ರೆ ಮಿನಿಮಮ್ 75% ವೋಟ್ ಆಗಲೇಬೇಕು. ಹಾಗಾಗಿ ಬರೀ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಡಿಸಿಷನ್ ತೊಗೊಳಿಕ್ಕಾಗಲ್ಲ, ಸೆಂಟ್ರಲ್ಗೂ ತೊಗೊಳಿಕ್ಕಾಗಲ್ಲ. ಇಬ್ಬರು ಸೇರಿದ್ರೆ ಮಾತ್ರ ಡಿಸಿಷನ್ ಅಪ್ರೂವ್ ಆಗುತ್ತೆ. ದೆನ್ ಪವರ್ಸ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ಸೊ ಹಿಯರ್
GST Council has certain powers. These powers are broadly categorized into two. First one is statutory powers and the second one is power to handle dispute. First one, what are the statutory power? When petroleum products should be brought in the GST net. ಅಂದರೆ ಈ ಕೆಲವೊಂದು ಈ ಸ್ಟ್ಯಾಚ್ಯುಟರಿ ಪವರ್ ಇದೆ. ಅದರಲ್ಲಿ ಫಸ್ಟ್ ಒನ್ ಅಂತಂದರೆ ಯಾವಾಗ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಜಿ ಎಸ್ ಟಿ ಒಳಗಡೆ ತರಬಹುದು. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರೆವಿನ್ಯೂ ಆಫ್ ಐ ಜಿ ಎಸ್ ಟಿ ಆ್ಯಂಡ್ ಸಿ ಜಿ ಎಸ್ ಟಿ ಅನ್ನೋ ಯೂನಿಯನ್ ಆ್ಯಂಡ್ ಸ್ಟೇಟ್. ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಇದೆಲ್ಲ ಅದನ್ನು ಯೂನಿಯನ್ ಮತ್ತು ಯೂನಿಯನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟಿಗೆ ಯಾವ ಥರ ಅಪೋರ್ಷನ್ಮೆಂಟ್ ಮಾಡಿ ಡಿವೈಡ್ ಮಾಡಿ ಕೊಡಬೇಕು. ದೆನ್ ಕಂಟಿನ್ಯೂಷನ್ ಆಫ್ 1% ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಇಂಟರ್ಸ್ಟೇಟ್ ಸೇಲ್ ಆದಾಗ ನಿಮಗೆ 1% ಆಫ್ ಟ್ಯಾಕ್ಸನ್ನು ಲೆವಿ ಮಾಡಬೇಕಾ, ಅದನ್ನ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅನ್ನೋದು. ದೆನ್ ಕಾಂಪನ್ಸೇಷನ್ ಟು ಸ್ಟೇಟ್ಸ್ ಫಾರ್ ಲಾಸ್ ಆಫ್ ರೆವೆನ್ಯೂ ಫಾರ್ ಪೀರಿಯಡ್ ಅಪ್ ಟು 5 years. ನಾನು ಇದು ಮೊದಲೇ ಇನ್ಫಾರ್ಮ್ ಮಾಡಿದ್ದೆ. ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ ನಂತರ ಇಲ್ಲಾಂದರೆ ಸ್ಟೇಟ್ ಗೌರ್ಮೆಂಟಿಗೆ ಬರುವಂಥ ಆದಾಯ ಕಡಿಮೆ ಆದರೆ, ಮುಂಚೆ ಬರುತ್ತಾ ಇದ್ದ ಟ್ಯಾಕ್ಸ್ಗಿಂತ ಈಗ ಕಡಿಮೆ ಬಂದರೆ, ಅದರಿಂದ ಲಾಸ್ ಆದರೆ ಆ ಲಾಸನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಇವ್ರಿಗೆ ಕೊಡ್ತಾರೆ. ಅದು ಮುಂದಿನ 5 ವರ್ಷ ತನಕ ಆ ಲಾಸನ್ನು ಮರುಭರ್ತಿ ಮಾಡಿಕೊಡ್ತಾರೆ. ದೆನ್ ಪವರ್ ಟು ಹ್ಯಾಂಡಲ್ ಡಿಸ್ಪ್ಯೂಟ್ಸ್. The Constitution 101st Amendment Act 2016 provides that the GST Council shall establish a mechanism to adjudicate any dispute. ಈಗ ಏನೇ ಡಿಸ್ಪ್ಯೂಟ್ಸ್ ಏನಾದರೂ ಇದ್ದರೆ ಅದನ್ನು ಸರಿ ಮಾಡಿಕೊಡುವಂಥ ಪವರ್ ಇದೆ ಬಿಟ್ವೀನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 1 or more ಸ್ಟೇಟ್. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಗೆ ಏನಾದರೂ ಡಿಸ್ಪ್ಯೂಟ್ ಆದರೆ ಅದನ್ನು ಸರಿಪಡಿಸುವಂಥ ಪವರ್ ಇವರಿಗಿದೆ. ಬಿಟ್ವೀನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಎನಿ ಸ್ಟೇಟ್ ಒನ್ ಸೈಡ್ ಆರ್ 1 or more ಅದರ್ ಸ್ಟೇಟ್ ಆನ್ ದ ಅದರ್ ಸೈಡ್. ಇದು ಸಹ ಮತ್ತೆ ರಿಪೀಟ್ ಅದೇ ಥರನೇ ಯಾವುದೇ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡುವೆ ಇರುವಂಥ ಡಿಸ್ಪ್ಯೂಟ್ನ ಸರಿ ಮಾಡಿ ಕೊಡುವಂಥದ್ದು. ಬಿಟ್ವೀನ್ 2 or more ಸ್ಟೇಟ್ ಅರೈಸಿಂಗ್ ಔಟ್ ಆಫ್ ದ ರೆಕಮೆಂಡೇಷನ್ ಆಫ್ ದ ಕೌನ್ಸಿಲ್ ಆರ್ ಇಂಪ್ಲಿಮೆಂಟೇಷನ್ ದೇರಾಫ್. ಈಗ ಬೇರೆ ಸ್ಟೇಟ್ ಗೌರ್ಮೆಂಟ್ಗಳ ನಡುವೆ ಏನಾದರೆ ಡಿಸ್ಪ್ಯೂಟ್ಸ್ ಇದ್ದರೆ ಅದನ್ನು ಸರಿ ಮಾಡಿ ಕೊಡುವಂಥ ಪವರ್ ಇದೆ. ಎಸ್, ಥ್ಯಾಂಕ್ ಯು.